सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ವಾಟ್ ಕಮಿಂಗ್ ನೆಕ್ಸ್ಟ್ ಇನ್ ಯುವರ್ ಲೈಫ್ ನೋಡೋಣ. ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರ್ತಾ ಇದೆ ನೋಡುವ. ನನ್ನ ಕಾರ್ಡ್ ಮುನ್ಸ್ಕೊಂಬಿಟ್ಟಿದೆ ಅಂತ ಅನ್ಸುತ್ತೆ. ತುಂಬಾ ದಿನ ಆಯ್ತು ಯೂಸ್ ಮಾಡಿ. ಮೈ ಫೇವ್ರೆಟ್. ಬನ್ನಿ ನೋಡೋಣ. ಓಕೆ, ಇಷ್ಟು ಕಾರ್ಡ್ ಗ್ರೂಪ್ ವೈಸ್ ಇಡೋಣ. ಇದು ಮೊದಲನೇದು. ಇದೆರಡನೇದು. ಇದು ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಇನ್ನೇನ್ ಎನರ್ಜಿ ಇದೆ. ಬೇಡದಿರೋ ಅಟ್ಯಾಚ್ಮೆಂಟ್ ಇಂದ ನಿಮ್ಮನ್ನ ನೀವು ಹೊರಗೆ ಕರ್ಕೊಂಬನ್ನಿ. ಸಾಲದಿದ್ದಕ್ಕೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ನೀವು ಬೇರೆಯವ್ರ ಜೀವನದಿಂದ ಹೊರಗೆ ಬರ್ತಿರೋ ಅಥವಾ ನಿಮ್ಮ ಜೀವನದಿಂದ ಬೇರೆಯವ್ರು ಹೊರಗೆ ಬರ್ತಾರೋ ಈ ಥರದ್ದು ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ಸೊ ಹಾರ್ಟ್ ಬ್ರೇಕ್ ಆಗುವಂಥದ್ದು, ಬ್ರೇಕಪ್ ಆಗುವಂಥದ್ದು ಇದೆ. ಸೊ ಇದರಿಂದ ಒಳ್ಳೇದಾಗತ್ತೆ. ಸೊ ಹಾಗಾಗಿ ಈ ಬೇಡದಿರೋ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಬದಲಾವಣೆನ ನೀವು ನಿರೀಕ್ಷೆ ಮಾಡ್ಬೋದು. ಮೂರನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ವಾಟ್ ಕಮಿಂಗ್ ಸೂನ್ ನೋಡೋಣ. ಮೊದಲನೇದು ವಾವ್, ಮುದ್ದಾದ ಬಲೆ ಹೆಣೆದ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ನಿಮ್ಮ ಎನಿಮೀಸ್, ಲವ್ ಎನಿಮೀಸ್, ವಾಟ್ ಎವರ್ ಲವ್ ಎನಿಮೀಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಒಂದಷ್ಟು ನಿಮ್ಮ ಎನರ್ಜಿನ ಪ್ರಯತ್ನಪೂರ್ವಕವಾಗಿ ಹಿಡಿದಿಟ್ಟಿರುವಂಥದ್ದು, ಅವರ ಮನಸ್ಸಿನಲ್ಲಿ ನೀವು ಯಾವಾಗ್ಲೂ ಇರ್ತೀರಾ. ನಿಮ್ಮ ಪ್ರೀತಿ ವಿಚಾರವಾಗಿ ಅಥವಾ ನಿಮ್ಮನ್ನ ದೈಹಿಕವಾಗಿ ಪಡ್ಕೊಳ್ಳುವಂಥ ವಿಚಾರವಾಗಿ ನಿಮ್ಮ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕೆಟ್ಟ ರೀತಿಯಲ್ಲಿ ಮೆಜಿಷಿಯನ್ ವರ್ಕ್ ಆಗಿದೆ ಅಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಇಂಥವ್ರಿಂದ ಹುಷಾರಾಗಿರಿ. ಪ್ರೀತಿ ಹೆಸರಲ್ಲಿ ನಾಟಕ ಆಡ್ತಾ ಇದ್ದಾರೆ. ಸೊ ಇಂಥವ್ರಿಂದ ಒಂದಷ್ಟು ಎಚ್ಚರಿಕೆ ಬೇಕು ನಿಮ್ಗೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯೋಗಗಳನ್ನ ಡೆಫಿನೆಟ್ಲಿ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಗಮನನ ಹರಿಸಿ ಒಂದಷ್ಟು ಕೇರ್ಫುಲ್ ಎನರ್ಜಿಲಿ ನೀವು ಇರಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಮನಿಪ್ಯುಲೇಟೆಡ್ ಎನರ್ಜಿ ಇಲ್ಲಿ ಇದೆ. 26, 38, 25 ವರ್ಷ ಅವರಿಗೆ ವಯಸ್ಸು ಇರಬಹುದು. ಯಾರು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಅವರಿಗೆ ಅಥವಾ ನಿಮ್ಮನ್ನ ಯಾರು ಮಿಸ್ಯೂಸ್ ಮಾಡ್ತಿದ್ದಾರೆ, ಮಿಸ್ಲೀಡ್ ಮಾಡ್ತಿದ್ದಾರೆ, ಅವರ ಎನರ್ಜಿ 38, 26 ಅಥವಾ 25 ಇರಬಹುದು. ಯಾರೋ ನೀವೇ ಮಿಸ್ಲೀಡ್ ಮಾಡ್ತಿದ್ದೀರಾ, ಮಿಸ್ಯೂಸ್ ಮಾಡ್ತಿದ್ದೀರಾ, ಅವ್ರು ಅಂಥವ್ರಲ್ಲ ಅಂದ್ರೆ ಈ ರೀಡಿಂಗ್ ನಿಮ್ಗಲ್ಲ. ಸೊ ಇದೊಂದು ಜನರಲ್ ರೀಡಿಂಗ್. ಯಾರಿಗೆ ಅನ್ವಯಿಸುತ್ತೋ ಅವ್ರು ತಗೊಳ್ಳಿ, ಯಾರು ಅನ್ವಯಿಸೋದಿಲ್ಲ ಅವ್ರನ್ನ ಬಿಟ್ಬಿಡಿ. ನಿಮ್ಮ ಪಾರ್ಟ್ನರ್ ನಿಮ್ಗೆ ತುಂಬಾ ಒಳ್ಳೆಯವರು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಸೀಕ್ರೆಟ್ ಅಡ್ಮೈರ್ ಯಾರಾದ್ರೂ ಆಗಿರಬಹುದು. ಇವ್ರು ಯಾರು ನಿಮ್ ಜೀವನದಲ್ಲಿ ಇಲ್ಲ, ಇದು ನನ್ಗೆ ಅನ್ವಯಿಸಲ್ಲ ಅಂದ್ರೆ ನೀವು ರಾಂಗ್ ಚಾಯ್ಸ್ ಮಾಡಿರ್ತೀರಾ ಅಥವಾ ಈ ವಿಡಿಯೋ ನಿಮ್ಗಲ್ಲ. ಸೊ ಇದಕ್ಕೊಂದು ಕ್ಲಾರಿಟಿ ತಗೊಳ್ಳೋಣ. ನೀವು ಹುಷಾರಾಗಿರ್ಬೇಕು, ಅಲರ್ಟ್ ಆಗಿ ಇರಬೇಕು. ಒಂದಷ್ಟು ಎಚ್ಚರಿಕೆ ಇದೆ ಇಲ್ಲಿ. ಏನ್ ಮಾಡಬಹುದು ನೋಡೋಣ. ಸೊ ಎಸ್, ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಡಿವೈನ್ ಜೊತೆ ಕನೆಕ್ಟಿವಿಟಿನ ಬೆಳೆಸ್ಕೊಳ್ಳಿ. ಡಿವೈನ್ ಎನರ್ಜಿ ಜೊತೆ ಡಿವೈನ್ ನಿರ್ಧಾರ ಏನಿರುತ್ತೆ ಸಾರಿ ಅದ್ರ ಪ್ರಕಾರ ಮುಂದುವರೆದಿದ್ದೆ ಆದ್ರೆ, ಸೊ ಈ ಒಂದು ಕನ್ಫ್ಯೂಷನ್ ಎನರ್ಜಿಯಿಂದ ನೀವು ಹೊರಗೆ ಬಂದಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಆದ್ರೆ ಇದ್ರೊಳಗೆ ನೀವು ಸುತ್ತಾಡಿದ್ರೆ, ಈ ವ್ಯಕ್ತಿನೇ ನೀವು ನಂಬ್ಕೊಂಡು ಕೂತಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಅನುಕೂಲ ಆಗೋದಿಲ್ಲ. ಇವ್ರು ಯಾಕೆ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ನಿಮ್ಗೆ ಏನಾದ್ರೂ ಇದ್ರೆ, ಸೊ ಇವರು ನಿಮ್ಮ ಬ್ಯೂಟಿ ಮತ್ತೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಸಿಗೋಸ್ಕರ ನೀವು ಅವ್ರ ಜೊತೆ ಇರಬೇಕು, ನಿಮ್ಮ ದುಡ್ಡೆಲ್ಲ ಅವರಿಗೆ ಬೇಕು, ನಿಮ್ಮ ಸೌಂದರ್ಯ ಎಲ್ಲ ಅವರಿಗೆ ಬೇಕು ಅನ್ನುವಂಥ ಹುಚ್ಚು ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ. ಪಾಸ್ಟ್ ಲೈಫ್ ಕಾರ್ಮಿಕ್ ಇದ್ರು ಕೂಡ ಇರಬಹುದು. ಬಟ್ ಇಲ್ಲಿ ಒಂದು ವಾರ್ನಿಂಗ್ ಇದೆ. ಇಂಥವರಿಂದ ದೂರ ಆಗಿ ಖಂಡಿತವಾಗ್ಲೂ ಪ್ರಯತ್ನ ಪಡಿ, ಯಶಸ್ಸು ನಿಮ್ಗೆನೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗಿ.
ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ದುಡುಕಿ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಇದೆ. ರೂಟ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಜೊತೆಗೆ ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ನಿಮ್ಮ ಪಾರ್ಟ್ನರಿಗೆ ಕ್ಲಾರಿಟಿ ಸಿಗ್ತಾ ಇದೆ. ನೀವೇನಾದ್ರೂ ಬೇರೆ ವ್ಯಕ್ತಿಗಳ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ರೆ ಅದು ನಿಮ್ಮ ಪಾರ್ಟ್ನರಿಗೆ ಗೊತ್ತಾಗುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಬಗ್ಗೆನೂ ನಿಮ್ಗೆ ಕ್ಲಾರಿಟಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದೇ ಒಂದು ಎನರ್ಜಿಗೋಸ್ಕರ ಎರಡು ಎನರ್ಜಿಗಳು ಫೈಟ್ ಮಾಡ್ತಿದ್ದಾವೆ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಒಂದ್ ರೀತಿಲಿ ನಿಮ್ಮ ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿ ಕೂಡ ಬ್ಯಾಲೆನ್ಸ್ ಅಲ್ಲಿ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಬ್ರು ವ್ಯಕ್ತಿಗಳು ನಿಮ್ಮನ್ನ ಪಡ್ಕೊಳ್ಳುವಂತ ಹಂಬಲದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಅವರಿಬ್ಬರಲ್ಲಿ ನೀವು ಯಾರಿಗೆ ಸಿಗ್ತಿರೋ ಅದು ನಿಮಗ್ ಬಿಟ್ಟಂತ ವಿಚಾರ. ಬಟ್ ನಿಮ್ ಜೊತೆ ನೀವಿರಿ, ನಿಮ್ಗೆ ನೀವು ಅವೈಲಬಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಮೆಜಿಷಿಯನ್ ಅಂಡ್ ಮಿರರ್ ಇರೋದ್ರಿಂದ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೊಂದು ರಕ್ಷೆ ಬೇಕು, ಆ ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಸಾಕಷ್ಟು ಅಪ್ರಿಸಿಯೇಷನ್ ಸಿಗುವಂತ ಸಾಧ್ಯತೆ ಇದೆ. ನೆಗೆಟಿವಿಟಿಯಿಂದ ನೀವು ಹೊರಗೆ ಬಂದು ಒಂದಷ್ಟು ಸಾಧನೆನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಯಶಸ್ಸು ಕೂಡ ನೋಡ್ತೀರಾ. ನಿಮ್ಮ ಚಾರ್ಮ್ನ ಯಾರು ಕಡಿಮೆ ಮಾಡೋದಕ್ಕಾಗೋದಿಲ್ಲ. ನೀವು ಒಂದ್ ರೀತಿ ಒನ್ ಅಂಡ್ ಓನ್ಲಿ ಪರ್ಸನ್ ಇದ್ದಂಗೆ. ಸೊ ಹಾಗಾಗಿ ನೀವು ಒಂದ್ ರೀತಿ ಮೆಸ್ಮರೈಸಿಂಗ್ ಅಥವಾ ಅನ್ಫರ್ಗೆಟಬಲ್ ಎನರ್ಜಿ ಇರುವಂತ ವ್ಯಕ್ತಿ. ಹಾಗಾಗಿ ನಿಮ್ ಸುತ್ತಮುತ್ತ ಒಂದು ಮೆಜಿಷಿಯನ್ ಎನರ್ಜಿ, ಒಂದು ಕ್ಲಾರಿಟಿ ಸಿಗ್ದಿರ ಒದ್ದಾಡ್ತಿರುವಂತ ಪ್ಯೂರ್ ಎನರ್ಜಿ, ಮತ್ತೆ ಒಂದಷ್ಟು ಲಸ್ಟ್ ಎನರ್ಜಿ ನಿಮ್ಮ ಸುತ್ತಮುತ್ತ ಸುತ್ತಾಡ್ತಿದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ನೀವು ನೀವಾಗಿ ಇರಿ. ನೀವು ಯಾರ ಕೈಗೂ ಸಿಗಬೇಡಿ. ನಿಮ್ಮ ರಕ್ಷಣೆನ ನೀವೇ ಮಾಡ್ಕೊಳ್ಳಿ. ನಿಮ್ಗೆ ಸಾಕಷ್ಟು ಅಪ್ರಿಸಿಯೇಷನ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಶಂಸೆಗಳು ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಗೊತ್ತಿಲ್ದಿರೋ ಜಾಗಕ್ಕೆ ಹೋಗ್ಬೇಡಿ, ಇದರಿಂದ ಅಪಾಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ವಾವ್, ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ನಿಮ್ಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಆಗ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಆ ಯೂನಿವರ್ಸ್ ನಿಮ್ಗೆ ಸಾಕಷ್ಟು ಯಶಸ್ಸನ್ನ ಕೊಡ್ತಾ ಇದೆ. ನಿಮ್ಮ ಅಗತ್ಯಗಳನ್ನ ಯೂನಿವರ್ಸ್ ಪೂರೈಸುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹೊಸ ಅವಕಾಶ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಒಂದು ಡಿವೈನ್ ಅದೃಷ್ಟದ ಬಾಗ್ಲು ನಿಮ್ಗೋಸ್ಕರ ಓಪನ್ ಮಾಡಿ ಬಿಡ್ತಾ ಇದೆ. ಅದರಲ್ಲಿ ನಿಮ್ಗೆ ಸಾಕಷ್ಟು ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸುಳ್ಳು ಹೇಳೋರ ಜೊತೆ ನೀವು ಇದ್ದೀರಾ ಅಂತ ಅನ್ಸುತ್ತೆ. ಸುಳ್ಳು ಸತ್ಯಗಳ ನಡುವಿನ ಅಂತರನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಫೈನಾನ್ಷಿಯಲಿ ಚೆನ್ನಾಗಿರುವಂತ ಪರ್ಸನ್ ಇಂದ ನಿಮ್ಗೆ ಜಾಬ್ ಆಫರ್ ಅಥವಾ ಒಂದಷ್ಟು ದುಡ್ಡಿನ ವಿಚಾರಕ್ಕೆ ಏನಾದ್ರು ನೀವು ವೇಟ್ ಮಾಡ್ತಿದ್ರೆ ಹಣಕಾಸಿನ ಅನುಕೂಲ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬೆಳೆಗಳಿಗೆ ಒಳ್ಳೆ ಬೆಲೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆ ಇದೆ. ಕೋರ್ಟಲ್ಲಿ ಕೇಸ್ ಇದ್ದು ದುಡ್ಡಿದ್ದು ಏನಾದ್ರು ಬರಬೇಕು ಅಂತ ಇದ್ರೆ ಸೊ ಅದು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ವಾರ್ನಿಂಗ್ ಇದೆ. ಒಂದು ಅತಿ ಮಾನುಷ ಶಕ್ತಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಕಾಲುಗಳು ಮುರಿತ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಒಂದು ಚಂಡಮಾರುತ ಬೀಸುವಂಥದ್ದು, ಸೇತುವೆಗಳು ಕೊಚ್ಚಿ ಹೋಗುವಂಥದ್ದು, ಸುನಾಮಿ ತರ ಅಪ್ಪಳಿಕೆ ಬರುವಂಥದ್ದು, ದೈತ್ಯ ಸುನಾಮಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಂಗೆ ರೋಮ್ ಕಂಟ್ರಿ ಮತ್ತೆ ಪೋರ್ಚುಗಲ್ ರೋಮ್ ಇದು ಸಮುದ್ರದಲ್ಲಿ ಲೀನ ಆಗಿ ಹೋಗ್ಬಿಡುತ್ತೆ, ಅಷ್ಟು ದೊಡ್ಡ ಮಟ್ಟದ ಅಲೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಹೇಳ್ತಿದಾರೆ ಅಲ್ಲಿ ಸಮುದ್ರನೇ ಇಲ್ಲ, ಏನ್ ಹೇಳ್ತಿದ್ದಾಳೆ ಈ ಅಮ್ಮ ಅಂತ. ನನಗ್ ಗೊತ್ತಿಲ್ಲ. ನಂಗೆ ಇಲ್ಲಿ ಏನ್ ಬಂತು ಅದನ್ನ ನಾನು ಹೇಳಿದ್ದೀನಿ. ನಂಗೆ ಅಲ್ಲಿ ಸಮುದ್ರ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಒಂದಷ್ಟು ಚಂಡಮಾರುತ ಬೀಸುವಂತ ಸಾಧ್ಯತೆಗಳು ಕೂಡ ಇದೆ. ಗುಡಿ ಗಂಟೆಗಳು ಎಲ್ಲ ಚೆನ್ನಾಗಿರುತ್ತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ಒಂದಷ್ಟು ಸೇತುವೆಗಳು ಕುಸಿದು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ತುಫಾನ್ ಮಳೆ ಅಂತ ಕೂಡ ಕೇಳಿಸ್ತಾ ಇದೆ. ಒಂದು ಸುಂಟರಗಾಳಿ, ಚಂಡಮಾರುತ, ಅಧಿಕ ಮಳೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಆ ಚಂಡಮಾರುತಕ್ಕೆ ಏನೋ ಒಂದು ಮಗುವಿನ ಹೆಸರು ರೀತಿಲಿ ಕೇಳಿಸ್ತಾ ಇದೆ. ಆ ಥರದ್ದೇನೋ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಜೊತೆಗೆ ಒಂದು ಬ್ರೇಕಪ್ ಕೂಡ ಆಗಬಹುದು. ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ, ವಾತಾವರಣದಲ್ಲಿ ಏರುಪೇರಾಗತ್ತೆ. ನೀವು ಹೊರಗಡೆ ಹೋಗ್ಬೇಕಾದ್ರೆ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಿ ಕೇರ್ಫುಲ್ ವಾಟ್ ಎವರ್ ಯು ಹ್ಯಾವ್. ಸೊ ಇಟ್ಸ್ ಓನ್ಲಿ ಪ್ಯೂರ್ ಎನರ್ಜಿ. ಸೊ ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ. ಸೊ ಏಂಜಲಿಕ್ ಲವ್ ನಿಮ್ ಜೊತೆ ಇದೆ. ಸೊ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದುಡ್ಡು ಕಾಸಿನ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗತ್ತೆ. ನಿಮ್ಮ ಏಜಿಗೆ ತಕ್ಕಂತೆ ನೀವು ಹೀಲ್ ಹಾಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಹೊಸ ಪ್ರೀತಿ ಕೂಡ ಬರುವಂತ ಸಾಧ್ಯತೆಗಳು ಇದೆ. ಇದಿಷ್ಟು ನಿಮ್ಗೆ ಮುಂಬರುವಂತ ವಾರ್ನಿಂಗ್ಗಳು. ಸೊ ಹೆಚ್ಚಿನ ಎಚ್ಚರಿಕೆಯ ಅಗತ್ಯ ಇದೆ. ಸೊ ಎಚ್ಚರಿಕೆನ ವಹಿಸಿ. ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಇಷ್ಟ ದೈವದ ಮಂತ್ರ ಜಪನ ಯಾವಾಗ್ಲೂ ಮಾಡ್ತಾ ಇರಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಒಳ್ಳೇದಾಗ್ಲಿ.